ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನ್ ನಿಮ್ ಕನ್ನಡಕರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಲೆಫ್ಟ್ ಸೈಟ್ ಇನ್ಫಾರ್ಮೇಶನ್ ಜೊತೆ. ಏನ್ ಗುರು ತಮಾಷೆ ಮಾಡ್ತಾ ಇದೆಯಾ, ಅದು ಮಾಗಡಿ ರೋಡ್ ಹತ್ರ ಸಿಗುತ್ತಾ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಎಸ್ ದಿಸ್ ಇಸ್ ಟ್ರೂ. ಅಂಡ್ ಇದು ಮಾಮೂಲಿ ಸೈಟ್ ಅಲ್ಲ, ಪ್ರೀಮಿಯಂ ಸೈಟ್ ಅಂತ ಹೇಳ್ಬೋದು. ಅಂಡ್ ಅನ್ಲಿಮಿಟೆಡ್ ಸೈಟ್ ಇದೆ ರೀ, ತುಂಬಾನೇ ಸೈಟ್ ಇದೆ ಅಂತ ಹೇಳ್ಬೋದು. ಅಂಡ್ ಈ ಲೇಔಟ್ ಅನ್ನ ನಮಗೆ ಪರಿಚಯ ಮಾಡ್ಕೊಡ್ತಾ ಇರುವಂತವ್ರು ಡಿಕೆ ಡೆವಲಪರ್ಸ್ ಅವರು. ಇಲ್ಲಿ ನೋಡೋದಕ್ಕೆ ನಮ್ ಜೊತೆ ಡಿಕೆ ಡೆವಲಪರ್ಸ್ ಕಡೆಯಿಂದ ಪೂಜಾ ಮೇಡಮ್ ಇದ್ದಾರೆ. ವೆಲ್ಕಮ್ ಅಣ್ಣ, ಬನ್ನಿ ಮೇಡಮ್. ಹಾಯ್ ಸರ್. ಹಾಯ್ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ಸರ್. ಚೆನ್ನಾಗಿದ್ದೀರಾ ಎಸ್ ಫೈನ್. ಮೇಡಮ್, ಇದು ನಿಜನಾ? ನಿಜನೇ ಸರ್, ನೋಡ್ತಾ ಇದ್ದೀರಲ್ವಾ ನೀವೇನೆ. ಬನ್ನಿ ವಾಕ್ ಮಾಡೋಣ Yes, ಅಲ್ವಾ. yes. ಸೊ ನನ್ನ ಕ್ವಶನ್ ಏನು ಅಂತಂದ್ರೆ, ಸುತ್ತಮುತ್ತಲು ಯಾವ ರೇಟ್ ಓಡ್ತಾ ಇದೆ ಅಂಡ್ ಇದು ವರ್ತ ಮೇಡಮ್? ನೀವು ಸುತ್ತಮುತ್ತ ಎಲ್ಲಾದ್ರೂ ವಿಚಾರಿಸ್ಕೊಂಡು ನೆಕ್ಸ್ಟ್ ನಮ್ಮಲ್ಲಿ ಸೈಟ್ ತಗೊಳ್ತೀರಾ ಅಂತ ಬನ್ನಿ. ಇಂತ ಪ್ರೀಮಿಯಂ ಸೈಟ್ ಗಳನ್ನ ಇಷ್ಟು ಕಡಿಮೆ ಬೆಲೆಗೆ ಎಲ್ಲೂ ಸಿಗ್ತಾ ಇಲ್ಲ. ಚಾನ್ಸೇ ಇಲ್ಲ ಅಂತ ಹೇಳ್ತೀರಾ? ಚಾನ್ಸೇ ಇಲ್ಲ ಸರ್. ತಾವರೆಕೆರೆಯಿಂದ 1 ಕಿಲೋಮೀಟರ್ ಅಪ್ರಿಸಿಯೇಷನ್ ಕೂಡ ಚೆನ್ನಾಗುತ್ತೆ. ಡೆವಲಪ್ಮೆಂಟ್ ನೋಡ್ತಾ ಇದ್ರಲ್ವಾ ಸರ್, ಲೇಔಟ್ ಅಲ್ಲೇ ನಿಂತ್ಕೊಂಡಿದೀವಲ್ವಾ ನಾವು. ಮೇಡಮ್, ಈ ಲೇಔಟ್ ಹೆಸರು ತಿಳ್ಕೊಬೋದಾ? ಸರ್, ಡಿಕೆ ಡೆವಲಪರ್ಸ್ ಅವ್ರನ್ನ ಶ್ರೀ ಮಂಜುನಾಥ ರೆಸಿಡೆನ್ಸಿ ಅಂತ ನಮ್ ಲೇಔಟ್ ನೇಮು. ಔಟ್ ಫೇಸ್ ಬುಕಿಂಗ್ ಓಪನ್ ಇದೆ, ಶ್ರೀ ಮಂಜುನಾಥ ರೆಸಿಡೆನ್ಸಿ. ಸರ್. ಮೇಡಮ್, ನನ್ನ ಇನ್ನೊಂದು ಕ್ವಶನ್ ಏನಂತಂದ್ರೆ, ಇಲ್ಲೆಲ್ಲ ಡೆವಲಪ್ಮೆಂಟ್ ಆಗಿದೆ, ಇಲ್ಲಿ ಡೆವಲಪ್ಮೆಂಟ್ ನಡೀತಾ ಇದೆ. ಸೊ ಇದಕ್ಕೂ ಏನ್ ಡಿಫ್ರೆನ್ಸ್? ಸರ್, ಇದು ಫಸ್ಟ್ ಫೇಸ್ ಸೆಕೆಂಡ್ ಫೇಸ್. ಆಕ್ಚುಲಿ ಡಿಕೆ ಡೆವಲಪರ್ಸ್ 23ನೇ ಪ್ರಾಜೆಕ್ಟ್ ಇದು ನಮ್ದು. 23 ಪ್ರಾಜೆಕ್ಟ್ Yes. ಮಾಡಿದೀರಾ? ಮತ್ತೆ ಸರ್, ಇಲ್ಲಿ ಮಿಡಲ್ ಪರ್ಸನ್ ಆಗ್ಲಿ, ಬ್ರೋಕರ್, ವೆಂಡರ್ ಯಾರು ಇಲ್ಲ. ಡೈರೆಕ್ಟ್ ಲ್ಯಾಂಡ್ ಲಾರ್ಡ್ ಓನರ್ ಹತ್ರನೇ ಕುತ್ಕೊಂಡು ಬೈಯರ್ಸ್ ಡೈರೆಕ್ಟ್ ಸೈಟ್ಸ್ ಸೊ ತಗೊಳ್ಬಹುದು. ನೇರ ಮಾಲೀಕರಿಂದ ಮಾರಾಟ, Yes, ಯಾವುದೇ 100%. ಮಧ್ಯವರ್ತಿ ಇಲ್ಲ. ಇನ್ನೊಂದು ವಿಚಾರ, ಕನ್ನಡ ಕೋರ್ ವೀಕ್ಷಕರಿಗೆ ಸ್ಪೆಷಲ್ ಡಿಸ್ಕೌಂಟ್ಸ್ ಇದೆ, ಇವಾಗ ಹೇಳಲ್ಲ, ಲಾಸ್ಟ್ ಅಲ್ಲಿ ನಿಮ್ಗೆ ಹೇಳ್ತೀನಿ. ಅಂಡ್ ಆಲ್ರೆಡಿ ತಮ್ಮನೆಲ್ಲೂ ನೋಡಿರ್ತಾರೆ ನೀವು, ಆಲ್ಮೋಸ್ಟ್ 1,20,000 ಡಿಸ್ಕೌಂಟ್ ಸಿಗುತ್ತೆ. ಅದು ಹೆಂಗೆ ಏನು ಲಾಸ್ಟ್ ಅಲ್ಲಿ ಹೇಳ್ತೀವಿ. ಮೇಡಮ್, ಇವಾಗ ತುಂಬಾ ಜನರಿಗೆ ಡೌಟ್ ಇರುತ್ತೆ, ತಾವರೆಕೆರೆ ಎಲ್ಲಿ ಬರುತ್ತೆ, ಮಾಗಡಿ ರೋಡ್ ಅಂದ್ರೆ ಎಲ್ಲಿ, ನೀವಿರೋದು ಎಲ್ಲಿ ಅಂತ ಕೇಳ್ಬೋದು. ನಮಗೆ ಒಂದು ಒಳ್ಳೆ ಕನೆಕ್ಟಿವಿಟಿ ಹೇಳಿ. ಇವ್ರ ಹೆಸರೇನು ಆಕ್ಚುಲಿ? ಫಸ್ಟ್ ಆಫ್ ಆಲ್ ಸರ್, ಇದು ಬೈಚ್ಕುಪ್ಪೆ ಅಂತ ತಾವರೆಕೆರೆ ಸರ್ಕಲ್ ಇಂದ 1 ಕಿಲೋಮೀಟರ್. ಒಂದೇ ಕಿಲೋಮೀಟರ್. ಮೆಜೆಸ್ಟಿಕ್ ಇಂದ 20 ಕಿಲೋಮೀಟರ್ ಆಗುತ್ತೆ. ನಮ್ಮ ಮೆಜೆಸ್ಟಿಕ್ ಇಂದ ಜಸ್ಟ್ 20 20 ಕಿಲೋಮೀಟರ್. ಸರ್. ರಾಜಾಜಿನಗರ ಎಲ್ಲಾ ಕಡೆಯಿಂದನೂ ಕನೆಕ್ಟಿವಿಟಿ ತುಂಬಾ ಹತ್ರ ಇದೆ ನಮ್ ಲೇಔಟ್. ನಾನೊಂದೆರಡು ಕ್ವಶನ್ ಕೇಳಲ್ಲ Yeah, ಮೇಡಮ್, ಇಲ್ಲಿಗೆ ಮೈಸೂರು ರೋಡ್ ಇಂದ ಕನೆಕ್ಟಿವಿಟಿ ಇದೆಯಾ? ಮೈಸೂರು ರೋಡ್ ಬಿಡದಿಯಿಂದ ಕನೆಕ್ಟಿವಿಟಿ ಇದೆ. ಹಾ. ನೆಲಮಂಗಲದಿಂದ ಕನೆಕ್ಟಿವಿಟಿ ಇದೆ. ಸೊಂಡೆಕೊಪ್ಪ ಇದೆಯಲ್ಲ, ಅಲ್ಲಿ STR ಎಷ್ಟು ಯಾರು ಆಗ್ತಾ ಇದೆ? ಎಸ್ ಪೆರಿಪೆಲ್ ರಿಂಗ್ ರೋಡ್ ಆಗ್ತಾ ಇದೆ. ಅಲ್ಲಿಂದ ಇಲ್ಲಿಗೆ 6 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಓನ್ಲಿ 6 ಕಿಲೋಮೀಟರ್. ಎಸ್ ಸರ್, ಹೌದು. ಓಕೆ. ಆಮೇಲೆ ಇನ್ನೊಂದು ಕ್ವಶನ್, Yes, sir. ಬೆಂಗಳೂರಲ್ಲಿ ಇರೋರಿಗೆಲ್ಲ ಒಂದು ಮೇನು ಬೇಕಾಗಿರೋದು ಮೆಟ್ರೋ. ಮೇಡಮ್, ಮೆಟ್ರೋ ಇದ್ರೆ ನಾನು ಎಲ್ಲರೂ ಹೋಗ್ತೀನಿ ಗುರು, ಆರಾಮಾಗಿರ್ತೀನಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಬರೋರಿಗೆ ಮೆಟ್ರೋ ಎಲ್ಲಿ ಸಿಗುತ್ತೆ? ಅದಕ್ಕಂತಾನೆ ಗುಡ್ ನ್ಯೂಸ್ ಜೊತೆ ಬಂದಿದ್ದೀನಿ ಸರ್. ಹೇಳಿ. ಇವಾಗ ಅಪ್ ಟು ತಾವರೆಕೆರೆವರೆಗೂ ಮೆಟ್ರೋ ಸ್ಯಾಂಕ್ಷನ್ ಆಗಿದೆ. ಕಡಬಗೆರೆ ಜಂಕ್ಷನ್ ವರ್ಕ್ ಸ್ಟಾರ್ಟ್ ಆಗಿದೆ. ಓಕೆ. 2029 ಇಂದ 30 ಒಳಗಡೆ ತಾವರೆಕೆರೆವರೆಗೂ ಮೆಟ್ರೋ ಬಂದ್ಬಿಡುತ್ತೆ ಸರ್. Yes. ಸೊ ಜಸ್ಟ್ 1 ಕಿಲೋಮೀಟರ್ಗೆ ಮೆಟ್ರೋ ಸಿಗುತ್ತೆ ನಮ್ಗೆ, ಸಿಗುತ್ತೆ. ಅಲ್ವಾ? ಸೊ ಹೌದು. ವೀಕ್ಷಕರೇ, ಯಾರ್ಯಾರು ನಾವು ಆಫೀಸ್ಗೆ ಹೋಗ್ಬೇಕು, ನಾವು ಎಲೆಕ್ಟ್ರಾನಿಕ್ ಸಿಟಿಲಿ ವರ್ಕ್ ಮಾಡ್ತಾ ಇದೀವಿ, ನಾವು ಈ ಕಡೆ ಹೆಬ್ಬಾಳ ಕಡೆ ವರ್ಕ್ ಮಾಡ್ತಾ ಇದೀವಿ, ನೀವು ಎಲ್ಲಾದ್ರೂ ವರ್ಕ್ ಮಾಡ್ತಾ ಇರೀರಿ, ಇಲ್ಲಿ ಬಂದ್ಬಿಟ್ಟು ಈಗ ಸೈಟ್ ತಗೊಂಡ್ರೆ ನೀವು ಇಡೀ ಬೆಂಗಳೂರು ಓಡಾಡ್ಬೋದು. ಅದೇ ನೀವೇನಾದ್ರೂ ಇವಾಗಿರೋ ಜಾಗದಲ್ಲಿ ತಗೊಂತೀನಿ ಅಂದ್ರೆ 5,000 ರೂಪಾಯಿಗೂ ಕೂಡ ಈ ಕಾಲದಲ್ಲಿ ಸೈಟ್ ಸಿಗೋದಿಲ್ಲ ಬೆಂಗಳೂರಲ್ಲಿ. ಅಂತ ಒಂದು ಒಳ್ಳೆ ಚಾನ್ಸ್ ಅನ್ನ ನಾವು ಇವತ್ತು ನಿಮ್ಗೆ ತಗೊಂಡ್ಬಂದಿದೀವಿ ಅಂತ ಹೇಳ್ಬೋದು. ಮೇಡಮ್, ಇವಾಗ ನನ್ನ ಇನ್ನೊಂದು ಕ್ವಶನ್ ಅಂದ್ರೆ ಡೆವಲಪ್ಮೆಂಟ್. ಹೌದು sir. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಮನೆ ಕಟ್ಟಕ್ ನೋಡ್ತಾ ಇರ್ತಾರೆ, ಹೌದು. ಕೆಲವರು ಇನ್ವೆಸ್ಟ್ಮೆಂಟ್ ಗೋಸ್ಕರ ನೋಡ್ತಾ ಇರ್ತಾರೆ. ಜಸ್ಟ್ ಒಂದು ಸೈಟ್ ತಗೊಂಡ್ ಬಿಟ್ಬಿಡೋಣ, ಒಂದ್ 2 ವರ್ಷ ಬಿಟ್ಬಿಟ್ಟು Appreciation. ಆಮೇಲೆ ನೋಡ್ಕೊಳ್ಳೋಣ, ಅಪ್ರಿಸಿಯೇಷನ್ ಅಂತ ಹೇಳ್ಬಿಟ್ಟು. ಅಂದ್ರೆ ಸೇಲು ಮಾಡಬಹುದು, ಇಲ್ಲ ಮನೇನು ಕಟ್ಟಬಹುದು. ಕಟ್ಬೋದು. ಸೊ ನನ್ನ ಕ್ವಶನ್, ಇಮಿಡಿಯೇಟ್ಲಿ ಕಟ್ಕೊಳ್ಳೋರಿಗೆ ಸ್ಕೂಲು, ಕಾಲೇಜು, ಹಾಸ್ಪಿಟಲ್, ಸುತ್ತಮುತ್ತಲು ಸಾಮಾನು ತರೋದಕ್ಕೆ ಅಂಗಡಿಗಳು ಇವೆಲ್ಲ ಇದೆಯಾ ಇಲ್ಲಿ? ಸರ್, ನಾನು ಹೇಳಿಲ್ವಾ ಸರ್, ತಾವರೆಕೆರೆಗೆ ಹೋದ್ರೆ ತಾವರೆಕೆರೆಗೆ 1 ಕಿಲೋಮೀಟರ್ ಅಲ್ಲಿ ಹಾಸ್ಪಿಟಲ್, ಸ್ಕೂಲು, ಕಾಲೇಜಸ್, ಸೂಪರ್ ಮಾರ್ಕೆಟ್ ಎಲ್ಲಾ ತರ ಫೆಸಿಲಿಟಿ ಸಿಕ್ಬಿಡುತ್ತೆ ಸರ್. ಆರಾಮಕ್ಕೆ ಅವರು ಮನೇನಾದ್ರೂ ಕಟ್ಕೊಬಹುದು, ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಬಹುದು. ಇಲ್ಲ ಇನ್ವೆಸ್ಟ್ಮೆಂಟ್ ಅಂತ ಬಿಟ್ರು ಅಪ್ರಿಸಿಯೇಷನ್ 1 ಇಯರ್ ಅಲ್ಲಿ 4,000 ಪ್ಲಸ್ ಆಗೋದು ಅಂತ ಗ್ಯಾರಂಟಿ ಸರ್. 4,000 ನಿಮ್ಮ plus ಕಸ್ಟಮರ್ಸ್ ಆಗುತ್ತಾ? ಎಸ್ ಸರ್. ಯಾಕೆ ಗೊತ್ತಾ ಇದು ಹೇಳ್ತೀನಿ ಕೇಳಿ. ಯಾಕಂತಂದ್ರೆ ಮೇನ್ ಮಾಗಡಿ ರೋಡ್ ಹೈವೇ ಹಿಂಗ್ ಹೋಗುತ್ತಲ್ಲ, ಕಂಟಿನ್ಯೂಟಿ ಹೋಗುತ್ತಲ್ಲ, ಅದು ಸೂಪರ್ ಆಗಿ ಡೆವಲಪ್ಮೆಂಟ್ ಆಗ್ತಾ ಇದೆ. ನಾನು ಬರ್ತಾ ಇರ್ಬೇಕಾದ್ರೆ ಆಕ್ಚುಲಿ ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ, ತುಂಬಾ ದೊಡ್ಡದು ಮಾಡ್ತಾ ಇದ್ದಾರೆ. Yeah, ಆಲ್ಮೋಸ್ಟ್ ಹೌದು. ಒಂದು 100 ಫೀಟ್ ಮಾಡ್ತಾ ಇದ್ದಾರೆ ಅನ್ಕೊಂತೀನಿ. ಅಂಡ್ ಆ ರೋಡ್ ಇಂದ ಒಳಗಡೆ ಬರೋದಿದೆಯಲ್ಲ, ಒಂದು 100-200 ಫೀಟ್ ಇರ್ಬೋದಲ್ವಾ ಇಲ್ಲಿಂದ? ಹೌದು sir, ಜಸ್ಟ್ ಅಷ್ಟೇ. ಈಚೊಂದು ಒಂದು ದೇವಸ್ಥಾನ ಸಿಗುತ್ತೆ, ನೆಕ್ಸ್ಟ್ ನಿಮ್ದೇನೆ Next ಏರಿಯಾ. ನಮ್ದೇನೆ layout. ಸೊ ಹತ್ತಿರದಲ್ಲಿರುವಂತ ಲೇಔಟ್ ವಾಕೇಬಲ್ ಅಂತ ಹೇಳ್ತೀನಿ. ಮಾಗಡಿ ಮೇನ್ ರೋಡ್ ಇದೆಲ್ಲ, ಇದು ವಾಕೇಬಲ್. ಈವನ್ ಮಾಗಡಿಲಿ ಇರೋರು ಕೂಡ ಇಲ್ಲಿ ಬಂದು ಆರಾಮಾಗಿ ಪರ್ಚೇಸಸ್ Purchase ಮಾಡಬಹುದು ಮಾಡ್ಬೋದು. ವೀಕ್ಷಕರೇ. ಸೊ ಬೆಂಗಳೂರವ್ರಿಗೂ ಓಕೆ, ಮಾಗಡಿ ಇರೋರ್ಗೂ ಓಕೆ, ಮೈಸೂರು ರೋಡ್ ಅವ್ರಿಗೂ ಓಕೆ, ನೆಲಮಂಗಲದವ್ರಿಗೂ ಓಕೆ, ಸೊಂಡೆಕೊಪ್ಪ ಬಳಿ ಇರೋರು ಕೂಡ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇನ್ನೊಂದು ವಿಚಾರ ಹೇಳ, ಸೊಂಡೆಕೊಪ್ಪದಲ್ಲೂ ಕೂಡ ಇವಾಗ 4,000 to 5,000 ನಡೀತಾ ಇದೆ, ನಾನೇ ಮಾಡಿದ್ದೀನಿ. ಸೊ ನೋಡಿದ್ದೀನಿ ಅಲ್ಲಿಂದ ಇಲ್ಲಿ ಕನೆಕ್ಟಿವಿಟಿ ಎಷ್ಟು ಹತ್ರ ಇದೆ ಅಲ್ವಾ? ಹಾ ಸರ್, ಸೊಂಡೆಕೊಪ್ಪ ಇಂದ ಇಲ್ಲಿಗೆ ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ ಅಲ್ಲಿ ಇದೆ. distance. ಹೌದು. 2,700 ರೂಪಾಯಿ ಕೊಡ್ತಾ ನೋಡ್ತಾ ಇದ್ದೀರಾ ಇದ್ದೀರಲ್ವಾ ಅಲ್ವಾ? sir? ಸೊ ಒಂದು ಬ್ಯಾಂಗ್ ಅಂತ ಹೇಳ್ಬೋದು. ಮೇಡಮ್, ಇವಾಗ ನಾನು ಲೇಔಟ್ ಬಗ್ಗೆ ಮಾತಾಡ್ಬೇಕು. ಟೋಟಲ್ ಆಗಿ ಎಷ್ಟು ಎಕರೆಯಲ್ಲಿ ಮಾಡಿರುವಂತ ಲೇಔಟ್? ಸರ್, ಟೋಟಲ್ ಇದು 20 ಎಕರೆ ಡೆವಲಪ್ಮೆಂಟ್, 18 ಎಕರೆ ಪ್ಲಸ್ 2 ಎಕರೆ ಇವಾಗ ನಾವು ಡೆವಲಪ್ಮೆಂಟ್ ಮಾಡ್ತಾ ಇದೀವಿ. ಇದು ಮಾಡ್ತಾ ಇರೋದಾ? Yes. ಒಂಚೂರು ತೋರಿಸಿ ಆ ಕಡೆ, ಅಲ್ಲಿ ನೋಡಿ ವೀಕ್ಷಕರೇ, ಅದು ಇವಾಗ ಆಗ್ತಾ ಇರುವಂತಹ ಸುತ್ತಲೂ ಮನೆ ಇರುವಂತ ಸರ್, ಅದನ್ನ ಹೇಳಿಗ್ರಾ ನಿಮ್ಮ ವೀಕ್ಷಕರಿಗೆ? ನೋಡಿ ನೋಡಿ, ಎಲ್ಲ ಕಡೆ ಮನೆಗಳಿದೆ. ಅಂಡ್ ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ, ಲೇಔಟ್ ಒಳಗಡೆನೂ ಮನೆ ಆಗ್ತಾ ಇದೆ ಇಲ್ಲಿ. ಮೇಡಮ್, ಈ ಫೇಸ್ 1 ಫೇಸ್ 2
ಇದ್ರಲ್ಲೂ ಸೈಟ್ಸ್ ಗಳಿದೆ, ಖಾಲಿ ಆಗ್ಬಿಟ್ಟಿದೆ ಇಲ್ಲಿ. ಸರ್ ಫೇಸ್ 1 ಫೇಸ್ 2 ನಲ್ಲೂ ಲಿಮಿಟೆಡ್ ಸೈಟ್ ಇದೆ ಸರ್. ಈಗ ಡೆವಲಪ್ಮೆಂಟ್ ಆಗ್ತಾ ಇರುವಂತಹ ಫೇಸ್ 3 ಸ್ವಲ್ಪ ನನ್ನ ಜೊತೆ ಬಂದ್ಬಿಡಿ. Yes, yes. ವೀಕ್ಷಕರೇ ನೋಡಬಹುದು, ಅದು ಫೇಸ್ 3. ಫೇಸ್ 3 ಅಲ್ಲಿ ಟೋಟಲ್ ಎಷ್ಟು ಸೈಟ್ಸ್ ಗಳು ಬರ್ತಾ ಇದೆ ಸರ್ ಫೇಸ್ 3 ನಲ್ಲಿ 50 ಸೈಟ್ ಬರ್ತಾ ಇದೆ ಸರ್. 50. ಏನೇನ್ ಫೇಸಿಂಗ್ ಸಿಗುತ್ತೆ, ಡೈಮೆನ್ಷನ್ ಏನ್ ಕೊಡ್ತೀರಾ ಸರ್? ಈಸ್ಟ್ ವೆಸ್ಟ್ ಕಾರ್ನರ್ ಸೈಟ್, ಕಾರ್ನರ್ ವಿತ್ ಕಮರ್ಷಿಯಲ್ ಸೈಟ್ ತರ ರೋಡಿಗೆ 40 ಫೀಟ್ ರೋಡ್ಗೆ ಅಡ್ಜಸ್ಟ್ ಆಗಿರೋದು ಸಿಗ್ತಾ ಇದೆ. ಎಲ್ಲಾ ಫೇಸಿಂಗ್ ಸಿಗ್ತಾ ಇದೆ ಸರ್. ಸಿಗುತ್ತಾ? ನಾರ್ತ್ ವೆಸ್ಟ್ ಸೌತ್ ಎಲ್ಲ ಸಿಗ್ತಾ ಇದೆ. ಡೈಮೆನ್ಷನ್ ಏನೇನ್ ಕೊಡ್ತೀರಾ 30 ನಮಗೆ? 40 30 50 ಎಲ್ಲಾ ತರ ಸರ್ ಡೈಮೆನ್ಷನ್. ಸ್ವಲ್ಪ ಆಡ್ ಡೈಮೆನ್ಷನ್, ಕೆಲವರು ಏನಾದ್ರು ಸ್ವಲ್ಪ ಬಿಗ್ ಡೈಮೆನ್ಷನ್ ನೋಡ್ತಾ ಇದ್ರೆ ಆ ತರನೂ ಇದೆ. ಚಿಕ್ಕದ್ ನೋಡ್ತಾ ಇದ್ರೆ ಚಿಕ್ಕದಂದ್ರೆ ಅದೇ ನಾವು ಕಟ್ ಮಾಡ್ಬಿಟ್ಟು ಗೊತ್ತಲ್ವಾ ನಿಮ್ಗೆ, ಸ್ವಲ್ಪ ಚಿಕ್ಕದ್ ಮಾಡ್ಕೊಡ್ತೀರಾ ಅಲ್ವಾ ಸರ್? ಯಾರಾದ್ರೂ 20 40 ನೋಡ್ತಾ ಇದ್ರಾ, ಇಲ್ಲ ಹಾಫ್ ಸೈಡ್ ಬೇಕು ಅಂತಂದ್ರೆ ಇಟ್ಸ್ ಅವೈಲೇಬಲ್, ಬಟ್ ತುಂಬಾ ಇಲ್ಲ, ಕಮ್ಮಿ ಇದೆ. ಅಂಡ್ ಲಿಮಿಟೆಡ್ ಕಾರ್ನರ್ ಸೈಜ್ ಗಳು ತುಂಬಾ ಇದೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತಂದ್ರೆ ಈ ಕೂಡಲೇ ವಿಡಿಯೋನ ಪಾಸೇ ಮಾಡ್ಬಿಟ್ಟು ಬೇಕಾದ್ರೂ ಕೂಡ ನೀವು ಇವರಿಗೆ ಕಾಲ್ ಮಾಡಿದ್ರೆ ನೀವು ಕಾರ್ನರ್ ಸೈಟ್ ಅನ್ನ ಬುಕ್ ಮಾಡ್ಕೋಬಹುದು. ಯಾಕಂತಂದ್ರೆ ಕಾರ್ನರ್ ಸೈಟ್ ಹಾಟ್ ಕೇಕ್ ಇದ್ದಂಗೆ, ಯಾವತ್ತೇ ನಾವು ಶೂಟ್ ಮಾಡಿದ್ರು ಫಸ್ಟ್ ಕಾರ್ನರ್ ಸೈಟ್ ಖಾಲಿ ಮಾಡಿ ಅಲ್ವಾ? ಯಾಕಂತಂದ್ರೆ ರೇಟ್ ಕಮ್ಮಿ ಇದೆ ಅಲ್ವಾ, ಆರಾಮಾಗೆಲ್ಲ ತಗೊಂಡ್ಬಿಡ್ತಾರೆ. ಮೇಡಮ್ ಇನ್ನು ಡೆವಲಪ್ಮೆಂಟ್ ಅಂತ ಬಂದಾಗ ನೀವು ಏನೇನ್ ಅಮ್ಯುನಿಟೀಸ್ ಕೊಡ್ತಾ ಇದ್ರೆ, ಏನೇನ್ ಬರ್ತಾ ಇದೆ ನಮ್ಗೆ? ಸರ್ ಅಮ್ಯುನಿಟೀಸ್ ಅಂತ ಬಂದ್ರೆ 40 ಫೀಟ್ ವೈಡ್ ರೋಡ್, 30 ಫೀಟ್ ಸಬ್ ರೋಡ್. ಇದು 30 ಫೀಟ್, ನಾವು ಫಸ್ಟ್ ಓಡಾಡಿರೋದು 40 ಫೀಟ್. ಮತ್ತೆ ಪಾರ್ಕಿಂಗ್ ಅಂತ ಜಾಗ ಬಿಟ್ಟಿದೀವಿ ನೋಡಿ, ಆ ಕಡೆ ಪಾರ್ಕ್ ಇದೇ ರೋಡ್ ಡೆಡ್ ಅಂಡ್ ಅಲ್ಲಿ ಲಾಸ್ಟ್ ಅಲ್ಲಿ ಪಾರ್ಕ್ ಮಾಡ್ಕೊಡ್ತೀವಿ. ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಒಂದು ಟೆಂಪಲ್, ಪಾರ್ಕ್, ಮೂರು ಒಟ್ಟಿಗೆ ಸಿಗ್ತಾ ಇರುತ್ತೆ. ಇಲ್ಲೊಂದು ಚೂ ಡೆವಲಪ್ಮೆಂಟ್ ತೋರಿಸ್ಬಿಡೋಣ. ಸೊ ವೀಕ್ಷಕರೇ ಬನ್ನಿ ಇಲ್ಲಿ. ಸೊ ಇಲ್ಲೆಲ್ಲ ಪೈಪ್ ಗಳು ಇರೋದ್ರಿಂದ ನಾನೇ ಕೇಳ್ಬಿಡ್ತೀನಿ ಮೇಡಮ್. ಸೊ ಫಸ್ಟ್ ದಾಗಿ ಇದು ಡ್ರೈನೇಜ್ ಕನೆಕ್ಟರ್ ಚೆನ್ನಾಗಿದೆಯಾ? ಹಾ ಸರ್, ಸೆಪ್ಟಿಕ್ ಟ್ಯಾಂಕ್ ಮಾಡಿದೀವಿ, STP ಗೆ, ಸಿವೇಜ್ ಗೆ. ಈ ಪೈಪ್ ಏನು ಇದೇನು? ವಾಟರ್ ಸರ್, ವಾಲ್ ಮೌಂಟ್ ಆಗಿ. ಎಲ್ಲಿಂದ ಬರುತ್ತೆ ವಾಟರ್? ಸರ್ 3 ಬೋರ್ವೆಲ್ಸ್ ಇದೆ ಆಲ್ರೆಡಿ. 3 ಬೋರ್ವೆಲ್? ಹಾ ಸರ್. ಸೊ ಸಫಿಶಿಯಂಟ್ ಸಾಕು. ಆರಾಮಾಗಿ ಗ್ರಾಮ ಪಂಚಾಯತಿಯಿಂದ ನೀರೇನ ಕೊಡ್ತಾರಾ? CMC ಸಿಗುತ್ತೆ ಸರ್. ಆಫ್ಟರ್ ದಟ್ ಖಾತಾ ಆದ್ಮೇಲೆ ಕೊಡ್ತಾರೆ ಗ್ರಾಮ ಪಂಚಾಯತ್ ಅಲ್ವಾ? ಇದೇನು ಇಷ್ಟು ದಪ್ಪ ಪೈಪ್? ಇದೇನಿದು ಸರ್? ಅದು ಸೀವೇಜ್ ಪೈಪ್. ಮತ್ತೆ ಅಂಡರ್ಗ್ರೌಂಡ್ ಕೇಬಲಿಂಗ್ ಕೊಟ್ಟಿದೀವಿ. ಮನೆ ಕಟ್ಬೇಕಾದ್ರೆ ಮತ್ತೆ ತಿರ್ಗಾ ಅಗಿಬೇಕು, ಅದೆಲ್ಲ ಸಮಸ್ಯೆ ಇಲ್ಲ, ಕೇಬಲಿಂಗ್ ಕೊಟ್ಟಿದೀವಿ ಸರ್. ಸೊ ನಾವ್ ಇಲ್ಲಿಂದ ರೋಡ್ ಕಟ್ ಮಾಡೋ ಅವತ್ತೇನೆ ಅಗತ್ಯನೇ ಇಲ್ಲ ಸರ್. ಮತ್ತೆ ಇದೆಲ್ಲ ಸರ್ ನಾವು ವೈಟ್ ಟ್ಯಾಪಿಂಗ್ ರೋಡ್ ಮಾಡಿರೋದು, ಸಿಮೆಂಟ್ ರೋಡ್, ಕಾಂಕ್ರೀಟ್ ರೋಡ್. ನಿಮ್ಗೆ ಲೈಫ್ ಟೈಮ್ ಇದು ಟಾರು ಗೀರು ಹಾಕಿ ಸುಮ್ನೆ ನಾವು ತೋರಿಸಿ ಮಾಡ್ಬೇಕಂತ ಮಾಡಿಲ್ಲ. ಲೈಫ್ ಟೈಮ್ ಇರುವಂತ ರೋಡ್ ಮಾಡ್ಕೊಂಡು ಕಂಪ್ಲೀಟ್ ಇಡೀ ಲೇಔಟ್ ಕೂಡ CC ರೋಡ್ ಮಾಡಿದ್ದಾರೆ. ಇದು ಕಾಂಪೌಂಡ್ ಹಾಕ್ದವ್ರು ಯಾರು? ಇವರೆಲ್ಲ ಯಾರು ಸರ್? ಇವರು ಫ್ರೆಂಡ್ಸ್ ಒಟ್ಟಿಗೆ ತಗೊಂಡು ಒಟ್ಟಿಗೆ ಕಾಂಪೌಂಡ್ ಹಾಕೊಂಡಿದ್ರೆ. ಇವರೆಲ್ಲ ನಮ್ಗೆ 1 ಇಯರ್ ಬ್ಯಾಕ್ ತಗೊಂಡಿರೋ ಬೈಯರ್ಸ್. ಇವರೆಲ್ಲ ಅವಾಗಲೇ ತಗೊಂಡ್ಬಿಟ್ಟಿದ್ದಾರೆ. ಒಳ್ಳೆ ಅಪ್ರಿಸಿಯೇಷನ್ ಸರ್. ಈಗ ಅವ್ರಿಗೆ ಸೆಕ್ಯೂರಿಟಿ ಎಲ್ಲ ಇಟ್ಟು CC ಕ್ಯಾಮೆರಾ ಹಾಕಿ ಫುಲ್ ಮೇಂಟೆನೆನ್ಸ್ ನೀಟಾಗಿ ಅವ್ರ ಸೈಟ್ ನ ಇದೇ ತರ ಕಾಪಾಡ್ಕೊಂಡು ಹೋಗ್ತೀವಿ. ಅವರು 10 ವರ್ಷ ಬಿಟ್ಟು ನೋಡ್ ಬಂದ್ರು ಇದೆಷ್ಟು ಕ್ಲೀನ್ ಆಗಿರುತ್ತೆ. ಮೇಡಮ್ ಹಾ ಸರ್, ಪ್ರೈಸ್ ಚೆನ್ನಾಗಿದೆ, ಲೊಕ್ಯಾಲಿಟಿ ಚೆನ್ನಾಗಿದೆ, ಜೊತೆಯಲ್ಲಿ ಡಿಸ್ಕೌಂಟ್. ನಮ್ಮ ವೀಕ್ಷಕರಿಗೆ ಏನಾದ್ರು ಇದ್ರಲ್ಲಿ ಆಕ್ಚುಲಿ ನಾನು ಕಮ್ಮಿ ರೇಟ್ ಕೇಳಬಾರದು, ಆದ್ರೂ ನಾನು ಎಲ್ಲೋದ್ರೂ ಕೇಳ್ತೀನಿ ಡೆವಲಪರ್ ಹತ್ರ. ಇದ್ರಲ್ಲೂ ಡಿಸ್ಕೌಂಟ್ ಇದೆಯಾ ಸರ್? ಆಸ್ ಯೂಶುವಲ್ ನಿಮಗೆ ಗೊತ್ತಿರೋದೆ, ನಿಮ್ ಪೇಜ್ ಫಾಲೋ ಮಾಡ್ಕೊಂಡ್ಬಿಟ್ಟು ಬಂದ್ರೆ 100 ರೂಪೀಸ್ ನೆಗೋಷಿಯಬಲ್ ಫಿಕ್ಸ್ ಮಾಡ್ಬಿಟ್ಟಿದೀವಿ ಪರ್ ಸ್ಕ್ವೇರ್ ಫೀಟ್ ಸರ್. 1,20,000 ಡಿಸ್ಕೌಂಟ್ ಸಿಗುತ್ತೆ. 30% ಕೊಡ್ತಾರೆ ಅಲ್ವಾ? ನಿಜವಾಗ್ಲೂ ಕೂಡ ವೀಕ್ಷಕರೇ, ಬಟ್ ಇದು ಲಿಮಿಟೆಡ್ ಟೈಮ್ ಆಫರ್. ಹೌದು ವೀಕ್ಷಕರೇ, ಕೆಲವು ಸೈಟ್ ಗಳಿಗೆ ಅಡ್ವಾನ್ಸ್ ಬುಕಿಂಗ್, ಆನ್ ಸೈಟ್ ಅಡ್ವಾನ್ಸ್ ಬುಕಿಂಗ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಇಲ್ಲಿ ಸ್ಪಾಟ್ ಬುಕಿಂಗ್ ಮಾಡಿದ್ರೆ ಮಾತ್ರ ಈ ಆಫರ್. ಇವತ್ತು ನೋಡ್ಕೊಂಡು ಹೋಗ್ತೀವಿ, ಯಾವತ್ತು ಬುಕ್ ಮಾಡ್ತೀವಿ, ಇನ್ನೋ ಅದು ಸಾಧ್ಯ ಇಲ್ಲ. ಮೇಡಮ್ ಯಾರಾದ್ರೂ ಬುಕ್ ಮಾಡ್ಬೇಕು ಅಂತಂದ್ರೆ ಬುಕಿಂಗ್ ಪ್ರೋಸೆಸ್ ಏನು, ಹೇಗೆ ಮಾಡೋದು ಸರ್? ಏನಂತಂದ್ರೆ ಎವ್ರಿ ವೀಕ್ ಡೇಸ್ ಅಲ್ಲಿ ಬಂದ್ರೆ ನಮ್ಮ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ವೀಕೆಂಡ್ ಬಂದ್ರೆ ನಮ್ ಫುಲ್ ಟೀಮ್ ಲೇಔಟ್ ಅಲ್ಲಿ ಇರುತ್ತೆ. ಸೈಟ್ ತೋರಿಸ್ತಾರೆ, ನಮ್ ಡೈರೆಕ್ಟ್ ಲ್ಯಾಂಡ್ ಓನರ್ ಹತ್ರ ಕರ್ಕೊಂಡು ಹೋಗಿ ಕೂರಿಸ್ತಾರೆ. ಅವ್ರ ಬಜೆಟ್ ಪ್ಲಾನ್ ಪ್ರಕಾರ ಒಂದು ಕೊಟೇಶನ್ ಹಾಕೊಡ್ತಾರೆ. ಡಾಕ್ಯುಮೆಂಟ್ ಇರುತ್ತೆ, ಪಕ್ಕಾ ಲೀಗಲಿ ಡಾಕ್ಯುಮೆಂಟ್ ಇದೆ ನಮ್ದು. ಒಂದು 50 ಇಯರ್ಸ್ ಡಾಕ್ಯುಮೆಂಟ್ ಮೇಂಟೈನ್ ಮಾಡಿದೀವಿ. ಎಸ್ ಸರ್, 50 ವರ್ಷ ಡಾಕ್ಯುಮೆಂಟ್ ಮೇಂಟೈನ್ ಮಾಡಿದೀವಿ. ಅದ್ರಲ್ಲೆಲ್ಲ ನಮ್ಮ ಓನರ್ ಫುಲ್ ಜಿನಿಯನ್ ಸರ್. 23ನೇ ಲೇಔಟ್ ಅಂತಂದ್ರೆ ನೀವು ನಾನೇನು ಮಾತಾಡೋಂಗೆ ಇಲ್ಲ ಅಲ್ವಾ? ಇನ್ನೊಂದು ಲೋನು ಕೂಡ ನಮ್ಮ ವೀಕ್ಷಕರಿಗೆ, ನಮ್ಮ ಕಸ್ಟಮರ್ಸ್ಗೆ, ಬೈಯರ್ಸ್ಗೆ ಲೋನ್ ಫೆಸಿಲಿಟಿ ಕೂಡ ಇದೆ. 70% ಲೋನ್ ಆಗುತ್ತೆ. ಬೆಲೆನೇ ಕಡಿಮೆ, ಅದ್ರಲ್ಲೂ ಲೋನ್ ಬೇಕಾ ನಿಮ್ಗೆ? ಡೆಫಿನೆಟ್ಲಿ ಆಗುತ್ತೆ. ನಿಮ್ಮ ಹತ್ರ ಕೈಯಲ್ಲಿ ಒಂದು 10 ಲಕ್ಷ ಇಟ್ಕೊಂಡಿದ್ದೀರಾ, ಎಲ್ಲಿಗೂ 10 ಲಕ್ಷ ಸೈಡ್ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ರೆ ಇಲ್ಲಿ ಲೋನ್ ಹಾಕೊಂಡು 70% ಲೋನ್ ಇವರೇ ಮಾಡ್ಕೊಡ್ತಾರೆ. DK ಡೆವಲಪರ್ಸ್ ಒಂದೊಳ್ಳೆ ಸೈಟ್ ತಗೊಬಹುದು. ಮೇಡಮ್ ಫೈನಲ್ ಆಗಿ DK ಡೆವಲಪರ್ಸ್ ಆಫೀಸ್ ಎಲ್ಲಿದೆ? ನಿಮ್ಮನ್ನ ಭೇಟಿ ಮಾಡೋದಿದ್ರೆ ಎಲ್ಲಿ ಬರ್ಬೇಕಾಗುತ್ತೆ ನಾವು? ಸರ್ ಇಲ್ಲಿ ಸೈಟ್ ಅಂತ ಬಂದ್ರೆ ನಾನು ಎವ್ರಿ ಸಂಡೇಸ್ ವೀಕೆಂಡ್ ಅಲ್ಲಿ ಇಲ್ಲೇ ಇರ್ತೀನಿ. ನನ್ನ ನೇಮ್ ಪೂಜಾ ಅಂತ. ಬಂದ್ ಇಲ್ಲಿ ಕೇಳಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಆಫೀಸ್ ಅಂತ ಬಂದ್ರೆ ನಮ್ದು ರಾಜಾಜಿನಗರಲ್ಲಿ ಅಡ್ರೆಸ್ ಇದೆ, ವೆರಿ ಕ್ಲೋಸ್ ಟು ಮೆಟ್ರೋ ಸ್ಟೇಷನ್. ಏನೇ ಬೇಕಂದ್ರೆ ಈ ಕೆಳಗಡೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಎಕ್ಸಿಕ್ಯೂಟಿವ್ಸ್ ಎಲ್ಲ ಡೀಟೇಲ್ಸ್ ಕೊಡ್ತಾರೆ ಅಲ್ವಾ? ಸೊ ವೀಕ್ಷಕರ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು. ಅಷ್ಟೇ ಅಲ್ಲದೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಲೊಕೇಶನ್ ಹಾಕಿರ್ತೀನಿ. ನಾವು ಇಷ್ಟೊತ್ತು ಹೇಳಿದ್ ನಿಜಾನ ಸುಳ್ಳ ಅಂತ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಆ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಆರಾಮಾಗಿ ಇಲ್ಲಿ ಗೊತ್ತಾಗುತ್ತೆ ಮೇನ್ ರೋಡ್ ಇಂದ ಎಷ್ಟು ದೂರ ಇದೆ. ತಾವರೆಕೆರೆಯಿಂದ ನಿಜವಾಗ್ಲೂ 1 ಕಿಲೋಮೀಟರ್ ಇದೆಯಾ ಇಲ್ವಾ, ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಶನ್ ಮಾಡ್ಕೋಬಹುದು. ಇಲ್ಲಿ ಬಂದು ಡಾಕ್ಯುಮೆಂಟ್ ಅನ್ನ ತಗೊಳ್ಳಿ, ಬುಕಿಂಗ್ ಮಾಡ್ಕೊಳ್ಳಿ, ಲೀಗಲ್ ಒಪಿನಿಯನ್ ತಗೊಂಡು ಹೌದು ಚೆನ್ನಾಗಿದೆ ಅಂದ್ರೆ ಮಾಡ್ಕೊಳ್ಳಿ. ಅವರ ಒಂದು ಅಡ್ವೊಕೇಟ್ ಹತ್ರ ಹೋಗ್ಲಿ, ಲೀಗಲ್ ವೆರಿಫಿಕೇಶನ್ ಮಾಡ್ಕೊಳ್ಳಿ, ಡೈರೆಕ್ಟ್ ಓನರ್ ಹತ್ರನೇ ಮಾತಾಡಿ ಅವ್ರ ಡೌಟ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ.
ಸರ್ ಅಷ್ಟೆಲ್ಲ ಇಲ್ದೆ ಇಲ್ಲೂ ಒಂದ್ ಮನೆ ಕಟ್ತಾ ಇದಾರೆ. ತೋರ್ಸ್ಬಿಡೋಣ ಬನ್ನಿ, ಈ ಕಡೆ ಒಂಚೂರು ಈ ಕಡೆ ತೋರಿಸಿ. ಇಲ್ಲೂ ಕೂಡ ನೀವು ನೋಡಬಹುದು ಒಂದು ಮನೆ ಆಲ್ರೆಡಿ ಬರ್ತಾ ಇದೆ. ಅಲ್ಲಿ ತೋರಿಸಿ, ಅಲ್ಲಿ ಆಲ್ರೆಡಿ ಮುಕ್ಕಾಲ್ ಭಾಗ ಬಂದ್ಬಿಟ್ಟಿದೆ. ಇಲ್ಲಿ ಇವಾಗ ಇನ್ನ ಸ್ಟಾರ್ಟ್ ಆಗ್ತಾ, ಇಲ್ಲೂ ಮನೆ ಕಟ್ತಾ ಇದಾರಾ? ಪ್ರೀ ಬುಕಿಂಗ್ ಓಪನ್ ಆಗಿದೆ, ಬೇಗ ಬುಕಿಂಗ್ ಮಾಡ್ಕೊಂಡ್ರೆ ಅವ್ರಿಗೆ ಒಳ್ಳೆ ಸೂಪರ್ ಅವ್ರು ಇಷ್ಟಪಡೋ ಅಂತ ಫೇಸಿಂಗ್ ಸೈಡ್ ಸಿಗುತ್ತೆ. ಲಾಸ್ಟ್ ಅಲ್ಲಿ ಬಂದು ವೆಸ್ಟ್ ಅಂತಂದ್ರೆ ನಾನೇನ್ ಮಾಡಲ್ಲ ಅಲ್ವಾ? ಈಸ್ಟ್ ವೆಸ್ಟ್ ಸಮಾನವಾಗಿದೆ ನಮ್ ಲೇಔಟ್ ಅಲ್ಲಿ. ಓಕೆ, ಸೊ ಹೌದು ವೀಕ್ಷಕರೇ, ಮೇಡಮ್ ಹೇಳಿದ್ ಕರೆಕ್ಟ್. ಪ್ರೀ ಬುಕಿಂಗ್ ಅಲ್ಲಿ ನೀವು ಮಾಡ್ಕೊಂಡ್ರೆ ಇಷ್ಟು ಸಿಗುತ್ತೆ, ವೆಸ್ಟ್ ಸಿಗುತ್ತೆ, ನಿಮಗೆ ಬೇಕಾದಂತ ಕಾರ್ನರ್ ಸೈಟ್ಗಳು ಕೂಡ ಸಿಗುತ್ತೆ. ಮೇಡಮ್ ಆಲ್ಮೋಸ್ಟ್ ಹೇಳೋದೆಲ್ಲ ಹೇಳಾಯ್ತು, ಪೂರ್ತಿ ಮುಗಿಸ್ಬಿಟ್ಟಿದ್ದೀವಿ. ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಯಾರ್ಯಾರು ನಾವು ಒಂದು ಸ್ವತಃ ಜಾಗ ಮಾಡ್ಕೋಬೇಕಂತ ಭಾಳ ದಿನದಿಂದ ಕನ್ಸು ಕಾಣ್ತಾ ಇರ್ತಾರೆ, ನಿಮ್ಮಂತ ಮಹಿಳೆಯರು ಅವ್ರ ಗಂಡನಿಗೆ ಭಾಳ ತ್ರಾಸ್ ಕೊಡ್ತಾ ಇರ್ತೀರಾ, ಒಂದ್ ಸೈಡ್ ತಗೊಳ್ರಿ ಅಂತ. ಆ ಮಹಿಳೆಯರಿಗೆ ಅವ್ರ ಗಂಡಂದಿರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ ಕಡೆಯಿಂದ ಒಂದು ಮಾತು ಅಷ್ಟೇ. ಸರ್ ನನ್ನ ಕಡೆಯಿಂದ ಏನಂತಂದ್ರೆ ಸುಮ್ನೆ ದುಡ್ಡನ್ನ ಕೂಡಿಟ್ಟು, ಇವಾಗ ಗೊತ್ತಾ ಸರ್, ಗೋಲ್ಡ್ ಭೂಮಿ ಮೇಲೆ ಹಾಕಿದ್ರೆ ದುಪ್ಪಟ್ಟು ರೇಟ್ ಜಾಸ್ತಿ ಆಗ್ತಿದೆ, ಗೊತ್ತಾಗ್ತಿದೆ. ಸರ್ ಗೋಲ್ಡ್ ತಗೊಂಡ್ ಮನೆಯಲ್ಲಂತೂ ನೆಮ್ಮದಿಯಾಗಿರಕ್ಕಾಗಲ್ಲ, ಎಲ್ಲಿಗೆ ಹೋಗೋಕ್ಕೂ ಆಗಲ್ಲ. ಅದ್ರ ಬದಲು ಬನ್ನಿ ನಮ್ಮಲ್ಲಿ ಇನ್ವೆಸ್ಟ್ ಮಾಡಿ, ಭೂಮಿ ಮೇಲೆ ಹಾಕಿ 1:3 ನಿಮ್ ಕಣ್ಣೆದುರುಗಡೆನೆ ಅಪ್ರಿಸಿಯೇಷನ್ ಆಗುತ್ತೆ. ಮೇಡಮ್ ಹೇಳಿದ್ ಕರೆಕ್ಟೇನೆ. ನೀವು ಹೇಳ್ದಂಗೆ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಎದುರ್ಕೊಳ್ಳೋ ಬದಲು ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಆಲ್ರೆಡಿ 23 ಪ್ರಾಜೆಕ್ಟ್ ಮಾಡಿದ್ದಾರೆ, ಜೊತೆಲಿ ಇಲ್ಲೇ 400 ಸೈಟ್ ಇದೆ. ಸೊ ನಿಮ್ಮ ಜಾಗ ಯಾರೋ ಎತ್ಕೊಂಡು ಹೋಗ್ಬಿಡ್ತಾರೆ, ಯಾರೋ ಇದಾಕೊಂಡ್ಬಿಡ್ತಾರೆ, ಯೋಚನೆ ಬೇಡ. ಗೇಟೆಡ್ ಕಮ್ಯುನಿಟಿ ಇದು. ನೀವೇ ನೋಡ್ತಿದ್ರೆ ಸುತ್ತ ಮನೆಗಳಿದೆ, ಪಕ್ಕದಲ್ಲಿ ಮನೆ, ಮುಂದೆ ಮನೆ, ಹಿಂದೆ ಮನೆ ಎಲ್ಲ ಇದೆ, ಅಲ್ಲೇ ಟೆನ್ಷನ್ನೇ ಇಲ್ಲ ಅಲ್ವಾ? ಅಂಡ್ ಇನ್ನೊಂದ್ ಏನಂತಂದ್ರೆ ಯಾವುದೇ ಔಟ್ಸ್ಕರ್ಟ್ ಅಲ್ಲಿ ಇಲ್ಲ, ಅದೊಂದು ತುಂಬಾ ವಿಚಾರ. ಯಾವ್ದೋ ಕಾಡಲ್ಲಿ ಇದೆನೋ, ದೂರ ಇದೆ, ನಾವ್ ಹೆಂಗಿರೋಣ ನಾಳೆ ದಿನ ಗುರು ಅಂತ ನೀವು ನಮ್ಗೆ ಬೈಕೋಬಹುದು. ಬಟ್ ಇಲ್ಲಿ ಬೈಕೊಳ್ಳೋ ಅಗತ್ಯ ಇಲ್ಲ, ಖುಷಿ ಪಡ್ತೀರಾ. ಹೋಗ್ರು ಸರಿಯಾದ ಎಲ್ಲ ಮನೆಗಳ ಜೊತೆ, ಫ್ಯಾಮಿಲಿ ಜೊತೆ ನಾವು ಇರ್ಬೋದು. ನಾಳೆ ದಿನನೇ ನೀವು ಕನ್ಸ್ಟ್ರಕ್ಷನ್ ಮಾಡಬಹುದು, ಇದು ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಅಂಡ್ ಮೆಟ್ರೋ ಬಂತಂದ್ರೆ ಕನೆಕ್ಟಿವಿಟಿ ಎಷ್ಟು ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಅವಾಗ ನಮ್ಮನ್ನ ನೆನಪಿಸ್ಕೊಳ್ತಾರೆ, ನಾವ್ ಇವ್ರ ವಿಡಿಯೋ ನೋಡ್ಕೊಂಡು ಹೋಗಿದ್ವಿ, ನಿಮ್ಮನ್ನ ನೆನಪಿಸ್ಕೊಂತಾರೆ. ಮೆಟ್ರೋ ಆದ್ರೆ ನಿಜವಾಗ್ಲೂ ಇಲ್ಲಿ ಸೈಟ್ ತಗೊಳ್ಳೋದಿಕ್ಕಲ್ಲ, ಅದಕ್ಕೂ ಮುಂಚೆನೆ ಇನ್ವೆಸ್ಟ್ ಮಾಡ್ಬೇಕು ಸರ್. ಎಲ್ಲೋ ಜಿಗಣಿ ಅಲ್ಲೆಲ್ಲ ಹೋಗಿ ಇನ್ವೆಸ್ಟ್ ಮಾಡೋದಕ್ಕೆ ಅದೆಲ್ಲ ಫಾರ್ ಅವೇ ಸರ್. ಮೆಜೆಸ್ಟಿಕ್ ಇಂದ 40 ಕಿಲೋಮೀಟರ್ಸ್ ಆಗುತ್ತೆ. 20 ಕಿಲೋಮೀಟರ್ ಸರ್, ಹಾಫ್ ಸೇವ್ ಆಗುತ್ತಲ್ವಾ ಅಲ್ವಾ? ಸೊ ಇನ್ನು ತುಮಕೂರು ಕಡೆಯವರು, ನಮ್ಮೂರು ಶಿವಮೊಗ್ಗ ಕಡೆಯವರು ಹೋಗೋರಂತೂ ಇಲ್ಲಿ ತಗೊಂಡ್ರೆ ನಿಮ್ಗೆ ಈಸಿ ಆಗಿ ತುಮಕೂರು ಕನೆಕ್ಟಿವಿಟಿ ಸಿಗುತ್ತೆ. ಹಾಸನ ಕಡೆಯವ್ರು ತಗೊಂಡ್ರಂತೂ ಮಾಗಡಿ ಕನೆಕ್ಟಿವಿಟಿ ಸಿಗುತ್ತೆ. ಇನ್ನೇನ್ ಬೇಕ್ರಿ ನಿಮ್ಗೆ? ಅಷ್ಟೇ ಅಲ್ಲದೆ ನಿಮಗೆ ಮೈಸೂರು ರೋಡ್ ಕನೆಕ್ಟಿವಿಟಿ, ಬಿಡದಿ ಕನೆಕ್ಟಿವಿಟಿ, ಇನ್ನೊಂದು ಆ ಪೆರಿಪೆರಲ್ ರಿಂಗ್ ರೋಡ್ ಬೇರೆ ಬರ್ತಾ ಇದೆ. ಇವೆಲ್ಲ 6 ಕಿಲೋಮೀಟರ್ ರಿಂಗ್ ರೋಡ್ ಇವೆಲ್ಲ ಇರೋದ್ರಿಂದ 100% ನಾನು ಕೂಡ ಇದಕ್ಕೆ ಒಂದು ಥಮ್ಸ್ ಅನ್ನ ಕೊಡ್ತೀನಿ. ನೀವು ಕೂಡ ಸೈಟ್ ಅನ್ನ ತಗೋಬಹುದು. ಕೊನೆ ಅಂತ ಬಂದ್ಬಿಟ್ಟಿದ್ದೀವಿ. ಇಲ್ಲಿ ಒಂದು ಕ್ವಶನ್ ಕೇಳೋದು ಮರ್ತೋದೆ ನಾನು. ಮೇಡಮ್ ಇಲ್ಲಿ BMTC ಕನೆಕ್ಟಿವಿಟಿ ಜೊತೆ ಏರ್ಪೋರ್ಟ್ ಕನೆಕ್ಟಿವಿಟಿ ಇಲ್ಲಿ ಬರುತ್ತೆ ಸರ್. BMTC ಅಂತ ಬಂದ್ರೆ ಮೆಜೆಸ್ಟಿಕ್ ಇಂದ ಎವ್ರಿ 1 ಸೆಕೆಂಡಿಗೂ ಬಸ್ ಇದೆ ಸರ್ ತಾವರೆಕೆರೆ. 242B ಹತ್ತಿದ್ರೆ ಅಲ್ಲಿಂದ ಮೆಜೆಸ್ಟಿಕ್ ಇಂದ ತಾವರೆಕೆರೆಗೆ ಬರ್ತಾರೆ. ಅಲ್ಲಿಂದ ಜಸ್ಟ್ 1 ಕಿಲೋಮೀಟರ್ ನಿಮ್ಗೆ ತಾವರೆಕೆರೆಯಿಂದ ಇಲ್ಲಿವರೆಗೂ ಬಸ್ ಕನೆಕ್ಟಿವಿಟಿ ಇದೆ. ಜಸ್ಟ್ ಇಲ್ಲಿಂದ ಒಂದು 50 ಮೀಟರ್ಸ್ ಅಲ್ಲಿ ಇದೆ ಸರ್ ಎದುರುಗಡೆನೆ. ಬಟ್ ಏನಂದ್ರೆ 1 ಅವರ್ ಒನ್ಸ್ ಬಸ್ಗಳಿರುತ್ತೆ. ಬಟ್ ಬೈ ಕ್ಯಾಬ್, ಆಟೋ ಎಲ್ಲ ಇಲ್ಲಿಗೆ ಬರುತ್ತೆ ಸರ್. ಕನೆಕ್ಟಿವಿಟಿ ಇದೆ. ಕ್ಯಾಬ್, ಆಟೋ, ಫುಡ್ ಡೆಲಿವರಿ, ಝೊಮ್ಯಾಟೊ, ಸ್ವಿಗ್ಗಿ ಎಲ್ಲ ಬರುತ್ತಾ? ಇದು ತುಂಬಾ ಚೆನ್ನಾಗಿರುತ್ತೆ. ಮೇಡಮ್ ಯಾರಾದ್ರೂ ನಾವು ಏರ್ಪೋರ್ಟ್ ಹೋಗ್ಬೇಕು, ದೇವನಹಳ್ಳಿಗೆ ಹೋಗ್ಬೇಕು ಅಂದ್ರೆ ಎಷ್ಟು? 1 ಅವರ್ ಡ್ರೈವ್ ಸರ್. ಏರ್ಪೋರ್ಟ್ ಅಷ್ಟೇ ಹೋಗ್ಬೋದಲ್ವಾ? ಆರಾಮಾಗಿ ಹೋಗ್ಬೋದು ಸರ್, ಪೀಸ್ಫುಲ್ ಆಗಿ ಹೋಗ್ಬೋದು. 1 ಅವರ್ ಡ್ರೈವ್ ಅಷ್ಟೇ. ಎಸ್, ಅಂಡ್ ಅದೇ ಹೇಳದ್ನಲ್ಲ, ಏರ್ಪೋರ್ಟ್ ಹತ್ರ ಇದೆ, ಬಸ್ ಸ್ಟ್ಯಾಂಡ್ ಹತ್ರ ಇದೆ. ಇಲ್ಲ ನಮ್ಗೆ ರೈಲ್ವೆ ಬೇಕು ಅಂತಂದ್ರೆ ಕೆಂಗೇರಿಗೆ ಹೋಗ್ಬೋದು, ಇಲ್ಲ ಬಿರೋ 20 ಕಿಲೋಮೀಟರ್ ನೀವು ಮೆಜೆಸ್ಟಿಕ್ ಹೊರಟೋಗ್ಬಿಡ್ಬೋದು. ಸೊ ಎಲ್ಲದಕ್ಕೂ ಕೂಡ ಕನೆಕ್ಟಿವಿಟಿ ಸೂಪರ್. ಮೇಡಮ್ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಸೈಟ್ ಗಳನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.